2309. ಅಣ್ಣ ಇಲ್ಲೇ ಮುಂದ್ಗಡೆ ಪೆಟ್ರೋಲ್ ಬಂಕ್ ಹತ್ರ ಇನ್ನೊಬ್ರು ಹತ್ಕೊಂತಾರ. ಅಣ್ಣ ಯಾವೂರು ಅಣ್ಣ? ನಿಮ್ಮನೆ ಕೇಳ್ತಾರದು ಯಾವೂರಣ್ಣ? ರಾಯಚೂರು. ಓ ರಾಯಚೂರು ನಮ್ಮೂರು. ಅಲ್ಲಿ ನಿಜಲಿಂಗಪ್ಪ ನಗರ್. ನಮ್ಮ ಏರಿಯಾನೇ. ಅಲ್ಲಿ ಯಾವ ರೋಡು? ATM ಸರ್ಕಲ್ ಕೃಷ್ಣ ಬೇಕ್ರಿ ಎದುರುಗಡೆ ಅಲ್ವಾ? ಏ ಮಂಗ್ಯ ನನ್ನ ಮಗನ, ನೀ ಮಕ ಮುಚ್ಕೊಂಡ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡೇನಾ? ಮಾಸ್ಕ್ ತೆಗಿಲೆ ಮಾಸ್ಕ್. ಅಲ್ಲೇ ನೀನು ತುಡುಗು ಮಾಡಿ ನನ್ನ ಮಗನ ಮಕ ಮುಚ್ಕೊಂಡ್ರೆ ಅಡ್ಡಾಡಕ್ಕ. ಸಾರಿ ಕಣ್ರು, ನಿಮ್ಮನ್ನ ಮತ್ತೆ ನೋಡ್ಬಾರ್ದಂತ ನಂಬರ್ ಚೇಂಜ್ ಮಾಡಿ ನಾನು ನಿಮ್ಮಿಂದ ದೂರ ಆಗ್ಬಿಟ್ಟೆ. ನಾನು ಅವತ್ತು ಬೇಕು ಅಂತ ಹಂಗೆ ಮಾಡಿಲ್ಲ. ಅಲ್ಲೇ ನೀನು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದ. ನೋಡ್ಗುರು, ಅವತ್ತು ನಡೆದಿರೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಫ್ರೆಂಡ್ಶಿಪ್ ಅಂದ್ಮ್ಯಾಗ ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗತಿ. ಅಷ್ಟಕ್ಕೆಲ್ಲ ಯಾರಾದರೂ ದೂರ ಆಗ್ತಾರಣ? ಹಂಗಲ್ಲ ವಿಜಿ, ನೀವಿಬ್ರು ಅವತ್ತು ಚೆನ್ನಾಗಿ ದುಡಿತಾ ಇದ್ರಿ. ನಾನು ಕ್ರಿಕೆಟರ್ ಆಗೋಣ ಅಂತ ಏನೇನೆಲ್ಲ ಮಾಡಿದೆ, ಆದರೆ ಆಗಲಿಲ್ಲ. ಸಾಕ್ಷಿನೂ ನನಗಿನ್ನ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ಲು. ಅವ್ರ ಮನೆ ಹಾಳಷ್ಟು ನಾವು ದುಡಿತಾ ಇರಲಿಲ್ಲ. ಈ ಕ್ರಿಕೆಟ್ ಅಂತ ನನ್ನ ಟೈಮ್ನೆಲ್ಲ ವೇಸ್ಟ್ ಮಾಡಿಕೊಂಡೆ. ಅದೆಲ್ಲ ಸೇರಿಕೊಂಡು ಅವತ್ತು ದೊಡ್ಡ ಜಗಳನೇ ಆಗೋಯ್ತು. ಲೇ ಮಗ, ನೀ ಎಷ್ಟು ದುಡಿತಿದೆ ಅಂತ ನೋಡ್ಕರ ನೀನು ಸ್ನೇಹ ಮಾಡಿದ್ವಿ ನಾವು. ಲಿಟ್ರಲಿ ಒಂದೇ ತಟ್ಟೆಲಿ ಊಟ ಮಾಡ್ಕೊಂಡು ಬೆಳೆದು ಬಂದಿರೋರು ನಾವು. ಹಲೋ ಮಗ, ಅವ್ರು ಬಂದ್ರಂತೆ, ಪೆಟ್ರೋಲ್ ಬಂಕ್ ಹತ್ರ ನಡಿ. ಮಾಡಿರೋ ಪ್ರಾಮಿಸ್ನ ಉಳಿಸ್ಕೊಳಕ್ಕಾಗಲಿಲ್ಲಲ್ಲ. ಆ ಪ್ರಾಮಿಸ್ಗೋಸ್ಕರ ನಾನು ನಿನ್ನ ಜೊತೆ ಇರಲಿಲ್ಲ. ಸಾರಿ ಸಾಕ್ಷಿ, ನಾನು ಕ್ರಿಕೆಟ್ ಪ್ಲೇಯರ್ ಆಗಲಿಲ್ಲ. ನಿನ್ಗೆ ಒಳ್ಳೆ ಬಾಯ್ ಫ್ರೆಂಡ್ ಆಗಲಿಲ್ಲ, ಇವರಿಗೆ ಒಳ್ಳೆ ಫ್ರೆಂಡ್ ಆಗಲಿಲ್ಲ. ಎಷ್ಟು ದಿನ ಅಂತ ನಾನು ಅಪ್ಪನ ದುಡ್ಲೆ ತಿಂಡಿ, ನಿನ್ನ ದುಡ್ಲೆ ಊಟ, ಫ್ರೆಂಡ್ಸ್ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸೋಳು ಹೇಳು. ಪಿಚ್ಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ಆದರೆ ಅದು ನನಗಾಗಲಿಲ್ಲ. ನಾನೊಬ್ಬ ಲೂಸರ್. ನೋಡು, ಈಗ ಕ್ಯಾಬ್ ಓಡಿಸ್ಕೊಂಡು ಕುಂತಿದ್ದೀನಿ. ಏನ ಕ್ಯಾಬ್ ಓಡಿಸ್ಕೊಂಡೆ? ಯಾಕಿದೇನು ದುಡಿಕೆ ಅಲ್ಲನ? ಲೇ, ಎಲ್ಲರೂ ಅನ್ಕೊಂಡಂಗೆ ಬದುಕೊಂಗಿದ್ದಿದ್ರೆ ಎಲ್ಲರೂ ದೇವ್ರ ಆಗಿಬಿಡ್ತಿದ್ರ. ನಮ್ಮ ವಿಜಿ ಚಿಕ್ಕ ವಯಸ್ಸಿಂದ ಸಿಂಗರ್ ಆಗ್ಬೇಕಂತಿದ್ದ. ನಂದು ಆಸೆನೇ ಬೇರೆ ಇತ್ತು, ಆಗಲಿಲ್ಲ. ಹಂಗಂತೇಳಿ ಮುಂದಿನ ಜೀವನ ಹಾಳು ಮಾಡ್ಕೊಂಡು ಇರೋಕ್ಕಾಗತ್ತಾನ? ಲೋ, ಪಿಚ್ಚು ನಿನ್ನ ಪಿರ್ಸಲೆಲ್ಲ ಓಕೆ. ಸಾಕ್ಷಿ ಅವಳೇನು ಮಾಡಿದ್ಲು? ನಿನಗೋಸ್ಕರ ಹುಡುಕ್ದಿರೋ ಜಾಗ ಇಲ್ಲ, ಹೊಡೆದಿರೋ ಕಷ್ಟನೇ ಇಲ್ಲ. ಮಗ, ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ಅವನೇನು ಥಿಂಕ್ ಮಾಡಿದ, ನಾನೇನು ಥಿಂಕ್ ಮಾಡಿದೆ, ಅವಳೇನು ಥಿಂಕ್ ಮಾಡಿದ್ಲು, ಎಲ್ಲ ಥಿಂಕು ನೀನೇ ಮಾಡಿ ನೀನೇ ಒಂದು ಡಿಸಿಷನ್ಗೆ ಬರೋದು. ದುಡಿದು ಸಾಕ್ತೀನಿ ಅನ್ನೋ ಛಲ ಇದೆಯಲ್ವಾ, ಅಷ್ಟೇ ಸಾಕು. ರಾಣಿ ಥರ ನೋಡ್ಕೊಳ್ಳೋದು ಬೇಡ, ನನ್ನನ್ನು ನಾನೇ ನೋಡ್ಕೋತೀನಿ. ನೀನು ಒಪ್ಪಿಗೆ ಇದ್ದರೆ ನೀನು ಸ್ಟೇಬಲ್ ಆಗೋವರೆಗೂ ನಾನೇ ನೀನು ನೋಡ್ಕೋತೀನಿ. ಜೀರೋಯಿಂದ ಜೊತೆಗೆ ಜೀವನ ಕಟ್ಕೊಳ್ಳೋಣ.